ಜೂನ್ 4, 2025 ನಮ್ಮ ಬೆಂಗಳೂರಲ್ಲಿ ಒಂದು ದೊಡ್ಡ ದುರಂತ ನಡೆದೋಗಿದೆ. ಈ ದುರಂತದಲ್ಲಿ ನನ್ನ ಸ್ವಂತ ತಮ್ಮನಿಗೂ ಏಟಾಗಿ ಬ್ಲೀಡ್ ಆಗಿ ಸ್ಟಿಚಸ್ ಎಲ್ಲ ಹಾಕಿದ್ದಾರೆ. ಸೊ ಅದೆಲ್ಲ ಈ ವಿಡಿಯೋದಲ್ಲಿರುತ್ತೆ. ಸೆಲೆಬ್ರೇಷನ್ ಸ್ಟಾರ್ಟಿಂಗಲ್ಲಿ ಚೆನ್ನಾಗೇ ಇತ್ತು, ಬಾವುಟ ಆರಿಸ್ತಿದ್ರು, ಟ್ರಂಪೆಟ್ ಡ್ಯಾನ್ಸ್ ಆಡ್ತಾಯಿದ್ರು. ಬರ್ತಾ ಬರ್ತಾ ದುರಂತಗಳು ಜಾಸ್ತಿ ಆಯಿತು. ಯಾಕಾಯಿತು ಅದೆಲ್ಲ ಈ ವಿಡಿಯೋದಲ್ಲಿರುತ್ತೆ. ಸೊ ಈ ವಿಡಿಯೋ ಮಾಡಿರೋ ಉದ್ದೇಶ ಗೌರ್ಮೆಂಟಿಗೆ ಗೊತ್ತಾಗಲಿ ಎಷ್ಟು ಬ್ರೂಟಲ್ ಆಗಿತ್ತು, ಏನು ಮಾಡ್ಬೋದಿತ್ತು, ಮ್ಯಾನೇಜ್ಮೆಂಟಿಗೆ ಗೊತ್ತಾಗಲಿ ನೆಕ್ಸ್ಟ್ ಈ ಥರ ಏನಾದರೂ ಆದರೆ ಹೇಗೆ ಪ್ರಿಕಾಷನ್ಗಳು ತೊಗೊಬೋದಿತ್ತು ಅಂತ. ಹಾಗೆ ನಮ್ಮ ಫ್ಯಾನ್ಸಿಗೆ ನಾವು ನಿಮ್ಗೆಲ್ಲರೂ ಅರ್ಥ ಆಗಲಿ ನೆಕ್ಸ್ಟು ಈ ಥರ ಆದರೆ ಏನು ಮಾಡಬೇಕು ಅಂತ. ಎಲ್ಲ ವಿಡಿಯೋದಲ್ಲಿ ಹೇಳೋ ಥರ ಬನ್ನಿ ಶುರು ಮಾಡೋಣ ಅಂತ ಅಷ್ಟು ಹೇಳಲ್ಲ, ಬಟ್ ನೋಡೋಣ ಏನಾಯಿತು ಹೆಂಗಾಯಿತು ಬನ್ನಿ. ಚಾನಲ್ಗೆ ಹೊಸೊಬ್ಬರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಚಿನ್ನಸ್ವಾಮಿಯಲ್ಲಿ ಮ್ಯಾಚ್ ಗೀಚ್ ಏನಿಲ್ಲ. ಇವರು ಎಲ್ಲ ಬಂದಿರೋದು ಖಾಲಿ, ಬರೀ ಅದೊಂದು ಪರೇಡ್ಗೆ ಟ್ರೋಫಿದು ಒಂದು ಝಲಕ್ನ ನೋಡೋಕ್ಕೆ ಎಲ್ಲ ಕಾಯ್ತಾ ಇದ್ದಾರೆ. ಟಿಕೆಟ್ ಇದೆಯಾ, ಟಿಕೆಟ್ ಇಲ್ವಾ, ಆನ್ಲೈನಾ, ಫ್ರೀನಾ ಗೊತ್ತಿಲ್ಲ, ಬಟ್ ಎಲ್ಲ ಬಂದವ್ರೆ, ನುಗ್ತವ್ರೆ ಅಷ್ಟೇ. ಮಾಡ್ಕೋತಾನೆ ಅವರೇ, ಬಟ್ ನಮ್ಮ ಜನಕ್ಕೆ ಇವತ್ತು ಎಕ್ಸೈಟ್ಮೆಂಟ್ ಮೇಲ್ಗಡೆ ಎಲ್ಲ ರೆಸ್ಪಾನ್ಸಿಬಿಲಿಟೀಸ್ ಮರ್ತೋಗ್ಬಿಟ್ಟಿದ್ದಾರೆ. ಸೊ ನಾನು ಏನು ಟ್ರೈ ಮಾಡೋಕ್ಕೆ ಹೋಗಿದ್ದೆ ಒಳಗಡೆ. ನಾನು 8:30 ತನಕ ಇದೆ, ಇನ್ನು ಫಂಕ್ಷನ್ 9 ಗಂಟೆ ತನಕ ಇದೆ. ಸೊ ಆರಾಮಾಗಿ ಇವರೆಲ್ಲ ಹೋದ್ಮೇಲೆ ಅವಕಾಶ ಸಿಕ್ಕರೆ ಹೋಗೋಣ. ಯಾಕೆಂದರೆ ತುಂಬ ನುಗ್ಗಾಟ ನಡೀತಾ ಇದೆ. ಯಾಕಂದರೆ ಫಸ್ಟು ಫ್ರೀ ಅಂದರು, ಫಸ್ಟು ಕರೆಕ್ಟಾಗಿ ಡೀಟೇಲ್ಸ್ ಕೊಟ್ಟಿಲ್ಲ, ಆಮೇಲೆ ಆನ್ಲೈನಲ್ಲಿ ಟಿಕೆಟ್ ಬಿಟ್ಟರು, ಅದು ಫ್ರೀ ಅಂದರು. ಸೊ ಕರೆಕ್ಟಾಗಿ ಬೇಗ ಮಾಡಿದ್ರು. ಸೊ ಅದಕ್ಕೆ ಏನು ಗೊತ್ತಾಗ್ತಿಲ್ಲ. ಅದೇ ಶನಿವಾರ ಇಟ್ಟಿದ್ರೆ ಮೋಸ್ಟ್ಲಿ ಎಲ್ಲ ಡೀಟೇಲ್ಸ್ ಬರ್ತಿತ್ತೇನೋ, ಬಟ್ ಇವಾಗ ಫುಲ್ ಧ್ವಂಸಾಗೋಗಿದೆ. ಮಕ್ಕಳು ಕಳೆದೋಗ್ತವ್ರೆ. ಸೊ ಅದೇ ಇವತ್ತು ಆ ಒಂದು ಎಕ್ಸೈಟ್ಮೆಂಟಲ್ಲಿ ರೆಸ್ಪಾನ್ಸಿಬಿಲಿಟೀಸ್ ಬರ್ತಿದ್ದಾರೆ ಜನ ಅಂತ ನನ್ನ ಭಾವನೆ. ಸೊ ನಾನು ಟ್ರೈ ಮಾಡೋಕೆ ಹೋಗ್ತಿಲ್ಲ ಸದ್ಯಕ್ಕೆ ಒಳಗಡೆ ಹೋಗೋದು, ಬಟ್ ಒಳಗಡೆ ಹೋಗಿ ಟ್ರೈ ಮಾಡ್ತೀನಿ. 9 ಗಂಟೆ ತನಕ ಟೈಮ್ ಇದೆ ಇನ್ನು. ಸೊ ಪ್ರೊಸೆಷನ್ ನೋಡಿ ಆಮೇಲೆ ಒಳಗಡೆ ಹೋಗ್ತೀನಿ. ನಾಳೆ ಆಗ್ತದೆ ಇನ್ನು ಎಪಿಸೋಡು. ಸೊ ಈ ಟಿಕೆಟ್ ಹಿಂಗಿರುತ್ತೆ, ಹಾಂ ಒಳಗೆ ಹೋದ್ಮೇಲೆ ನನ್ನ ಚೆನ್ನಾಗಿರುತ್ತೆ. ನಿಮ್ಮ ಹೆಸರು, ಅವ್ರ ಹೆಸರು, ಇಬ್ಬರ ಹೆಸರು ನೋಡಿ. ಈಗ ಅಣ್ಣನ ಟಿಕೆಟ್ ಡೀಲರ್ ಅನ್ಕೋಬಿಟ್ರೆ ಎಲ್ಲರೂ ಒಂದು ಟೈಮಲ್ಲಿ ಆ ಥರ ಇರುತ್ತೆ ಟಿಕೆಟು. ಸೊ ನಮ್ಗೆ ಸಿಕ್ಕಿಲ್ಲ. ನಾವು 10 ಸೆಕೆಂಡ್, ಅವ್ರು 2 ಸೆಕೆಂಡಲ್ಲಿ ಬುಕ್ ಕೊಟ್ಟರೆ 10 ಸೆಕೆಂಡಲ್ಲಿ ಬುಕ್ ಮಾಡೋಕ್ಕೆ ಹೋದ್ರೆ ಸಿಕ್ಕಿಲ್ಲ ನಮಗೆ. ಸೊ ಏನೋ ಲಕ್ಕಿ ಅವ್ರು ಸಿಕ್ಕವ್ರೆ, ನೋಡೋಣ ಎಲ್ಲರೂ ಬಿಡ್ತಾರೆ ಫ್ರೀ ಅಲ್ಲ. ಆಮೇಲೆ ಹೇಳೋಕ್ಕಾಗ್ಬೋಣ ಬಿಡೋದು, ಯಾಕಂದರೆ ಇವಾಗ ಪ್ರೊಸೆಷನ್ ಹೋಗುತ್ತಲ್ಲ, ಪ್ರೊಸೆಷನ್ ಹೋದ್ಮೇಲೆ ಇಲ್ಲಿ ಖಾಲಿ ಆಗುತ್ತೆ. ಇಲ್ಲಿ ಖಾಲಿ ಆದ್ಮೇಲೆ ನಾವು ಹೊರಗಡೆ ಹೋಗೋಣ. ಏನಂತೀರಾ ಬೈ ಹೋಗ್ತಾ ಇದಾರೆ ಒಳಗಡೆ? ಯಾವ ಸ್ಟ್ಯಾಂಡ್ ಇದು? ಯಾವ ಸ್ಟ್ಯಾಂಡ್ ಆದ್ರೆ ಏನು ಬ್ರೋ, RCB ನೋಡೋಕೆ ಎಲ್ಲ ಸ್ಟ್ಯಾಂಡು ನಮ್ಮ ಸ್ಟ್ಯಾಂಡೇ. ಯಾರು ಫ್ಯಾನ್ ನೀನು? ವಿರಾಟ ಯಾವ ಟೀಮು? ಇಲ್ಲೇಡು RCB ಟೀಮಾ? ಯು ನೋ ಯು ಆರ್ ವೆರಿ ಲಕ್ಕಿ. ಇಷ್ಟು ಚಿಕ್ಕ ವಯಸ್ಸಿಗೆ RCB ಗೆಲ್ಲೋದು ನೋಡಿದ ನೀನು? ನಮ್ಗೆ 18 ವರ್ಷ ಆಗಿದೆ. ಬಾಯ್. ಅಲ್ಲಿ ನೋಡಿ ಪೊಲೀಸವ್ರು ಎಷ್ಟೇ ಹೇಳಿದ್ರು ಡ್ರೆಸ್ ಪಾಸಿಂಗ್ ಮಾಡ್ತವ್ರೆ, ಬೇಲಿ ಇದೆ, ಕೈಗಳೆಲ್ಲ ಏಟ್ ಮಾಡ್ಕೊಂಡು ಹತ್ಕೋತಾ ಇದ್ದಾರೆ. ಅವ್ರ ಪ್ರಾಣಕ್ಕೂ ಅವ್ರ ಜವಾಬ್ದಾರಿ ಆಗ್ತಾ ಇಲ್ಲ. ಈ ಥರ ಏನಕ್ಕೆ ಮಾಡ್ತವ್ರೆ ಅಂತ ಗೊತ್ತಿಲ್ಲ. ಅಲ್ಲಿ ಹುಡುಗರಾದರೂ ಇಲ್ಲಿ ಮಟ್ಟ ಓಕೆ ಅಂತ ಗೊತ್ತಿಲ್ಲ, ಆದರೆ ಇಲ್ಲಿ ಹುಡುಗಿರು ಅಷ್ಟೇ. ನಿಮ್ಮ ಮುಂದೆ ನೋಡ್ತಿರೋ ಒಂದು 2 ಹುಡುಗಿರು ಹೇಗೆ ಅಲ್ಲಿ ಸಿಗಾಕೋತಾರೆ ಅಂತ. ಆದರೆ ಅವ್ರಿಗೂ ಗೊತ್ತಾಗ್ತಿಲ್ಲ ಇಲ್ಲಿ ಈ ಥರ ಮಾಡಬಾರ್ದು ಅಂತ. ಏನೋ ಫುಲ್ಲು ಟ್ರೋಫಿ ನೋಡೋಕೆ ಹುಚ್ಚಾಗ್ಬಿಟ್ಟಿದ್ದಾರೆ ಅನ್ಸುತ್ತೆ ಜನ. ನಾನು ಹೇಳೋದು ಅಭಿಮಾನಕ್ಕೂ ಅಭಿಮಾನಕ್ಕೂ ಡಿಫ್ರೆನ್ಸು. ನೀವೆಲ್ಲಿ ಸ್ಟೆಪ್ ಬ್ಯಾಕ್ ಆಗಬೇಕು ಅಂತ ಗೊತ್ತಿರುತ್ತೆ. ಈ ರೇಂಜಿಗೆ ಪ್ರಾಣನ ಒತ್ತೆ ಇಟ್ಟು ಟ್ರೆಸ್ ಪಾಸಿಂಗ್ ಮಾಡಿ ಹೋಗಿ ಟ್ರೋಫಿ ನೋಡೋಕ್ಕೆ ಏನು ಅಗತ್ಯವಿರಲಿಲ್ಲ. ಟ್ರೋಫಿ ಏನು ನಿಮ್ಮ ಕೈಗೂ ಕೊಡೋಲ್ಲ ಅವರು. ಸೊ ಅಭಿಮಾನ ಇರೋದಕ್ಕೆ ನಾವು ಇರೋದು, ಆದರೆ ನೀವು ಅದನ್ನೇ ಮಾಡಬೇಕಿತ್ತು ಅಂತ ಅನ್ಸುತ್ತೆ. ನನ್ನ ಮನಸ್ಸಲ್ಲೂ ಇದ್ಬಿಡಿ. ಇದು ರೋಡು, ಇದು ಈ ಕಡೆ ರೋಡು, ಇದು ಮಧ್ಯದಲ್ಲಿ ಗೊತ್ತಲ್ಲ ಪ್ಯಾಸೇಜು.
ಮನ್ಸಲ್ಲೂ ನಾವು ಈ ಪ್ಯಾಸೇಜ್ ಮೇಲೆ ಇಷ್ಟೊಂದು ಜನ ಇರುತ್ತೆ ಅಂದ್ಬಿಟ್ಟು ಯಾವತ್ತೂ ಅಂದ್ಕೊಂಡಿರ್ಲಿಲ್ಲ. ಇಲ್ಲಿ ನೋಡಿ, ಅಲ್ಲಿ ಪೊಲೀಸ್ ಬಂದಿದ್ದಕ್ಕೆ ಎಲ್ಲ ಶೀಟ್ ಮೇಲೆ ಹೆಂಗೆ ಓಡ್ತಾ ಇದ್ದಾರೆ. ನಮ್ಮ ಸ್ಟೇಡಿಯಮ್ಮು ಅದು ನಾವೇ ಹಾಳು ಮಾಡಿದ್ರೆ ನೆಕ್ಸ್ಟು ನಮ್ಗೆ ಅಭಿಮಾನಿ ಫ್ಯಾನ್ಸ್ ಅನ್ನೋದಕ್ಕೆ ನಾವೇನು ಉಳ್ದಿರಲ್ಲ. ಮತ್ತು ಈ ಇಬ್ಬರೂ ಅಷ್ಟೇ ಹತ್ಕೊಂಡು ಹೆಂಗಲ್ಲಿ ಸಿಗಾಕೊಂಡಿದ್ದಾರೆ ನೋಡಿ. ಹುಡುಗರಾದರೂ ಹೆಂಗೋ ಎಸ್ಕೇಪ್ ಆಗಿಬಿಡ್ತಾರೆ ಅಥವಾ ಏನೋ ಜಂಪ್ ಹೊಡಿತಾರೆ, ಬಟ್ ಇವ್ರಿಗೆ ಆಗಲ್ಲ ಆ ಥರ ಮಾಡೋಕ್ಕೆ. ಅಲ್ಲಿ ನೋಡಿ ಹಿಡ್ಕೊಂಡಿದ್ದಾರೆ, ತಂತಿನ ಹಿಡ್ಕೊಂಡಿದ್ದಾರೆ. ಅದು ಎಷ್ಟು ಜನಕ್ಕೆ ಅಲ್ಲಿ ಕೈ ಗಾಯ ಆಗಿದೆಯೋ ಏನು ಅಂತ ಗೊತ್ತಿಲ್ಲ. ಐ ಥಿಂಕ್ ಯು ಹ್ಯಾಡ್ ಟು ಸ್ಟೆಪ್ ಬ್ಯಾಕ್ ನನ್ನ ಪ್ರಕಾರ. ಬಿಟ್ಟರೆ ಬಿಡಬಾರ್ದು ಪ್ಲೀಸ್ ಅಂತ ಕೇಳ್ಕೊಟ್ಟವ್ರೆ. ಅವ್ರು ಬಿಟ್ಟವ್ರು ಹಿಂದೆ ಹುಡುಗರು 100% ಬಿಡ್ತಾರೆ. ಬಿಟ್ಟರೆ ಅರ್ಥ ಇದೆ, ಬಿಡಬಾರ್ದು ಪ್ಲೀಸ್ ಅಂತ ಕೇಳ್ಕೊಟ್ಟವ್ರೆ. ಅವ್ರು ಬಿಟ್ಟವ್ರು ಹಿಂದೆ ಹುಡುಗರು 100% ಬಿಡ್ತಾರೆ. ಗುರು ಇಲ್ಲೇನಾಗ್ತಾ ಇದೆ ಅಂತ ಗೊತ್ತಿಲ್ಲ. ಎಲ್ಲರೂ ಬಂದು ಲತ್ಕೋತವ್ರೆ, ಬಿಟ್ಟವ್ರೆ. ಈ ಕಡೆ ಜನ ಮೇಲೆ ಹೋಗ್ತವ್ರೆ, ಕೆಳಗಡೆ ಬಿಡ್ತವ್ರೆ. ಆ್ಯಕ್ಚುಲಿ ಸ್ಟೇಡಿಯಂ ಸ್ವಲ್ಪ 50% ಒಳಗಡೆ ಇದ್ದೀವಿ, 50% ಒಳಗಡೆ ಇಲ್ಲ. ಈ ಜನ ಇಲ್ಲೆಲ್ಲ ಕೂತ್ಕೊಂಡವ್ರೆ ಸುಸ್ತಾಗ್ಬಿಟ್ಟು, ಅಂದರೆ ಪ್ರಯತ್ನ ಪಟ್ಟವ್ರೆ, ಬಟ್ ಅಲ್ಲಿ ಒಳಗಡೆ ಬಿಡ್ತಾ ಇಲ್ಲ. ಕೆಪಾಸಿಟಿ ಇರೋದೇ 30,000, 30 ಲಕ್ಷ 3 ಲಕ್ಷ ಜನ ಬಂದರೆ ಹೆಂಗೆ ಬಿಡ್ತಾರೆ? ಚಿನ್ನಸ್ವಾಮಿ ಎಲ್ಲ ಕಬ್ಬನ್ ಪಾರ್ಕ್ ಮಾಡ್ಕೊಂಡ್ಬಿಟ್ಟವ್ರೆ. ಎಲ್ಲ ಬಂದು ಅವ್ರ ಬಾಡಿ ಪಾಪ ಒಳಗಡೆ ಇಲ್ಲಿ ಎಲ್ ಹಾಕವ್ರ ಇಲ್ಲಲ್ಲ, ಪಾಪ ಅಲ್ಲೇ ಪಿಕ್ನಿಕ್ ಥರ ಕುತ್ಕೊಂಡ್ಬಿಟ್ಟವ್ರೆ. ನೆಕ್ಸ್ಟ್ ಪ್ರಾಕ್ಟೀಸ್ ಮಾಡೋಕೆ ಎಲ್ಲ ಕೂತ್ಕೊಂಡವ್ರೆ. ಪ್ರಾಕ್ಟೀಸ್ ಗ್ರೌಂಡಲ್ಲಿ ಕೂತವ್ರೆ ಎಲ್ಲರೂ. ಅಂದರೆ ನಾರ್ಮಲಾಗಿ IPL ಟಿಕೆಟ್ಗೆ ತುಂಬ ರೇಟ್ ಇರುತ್ತೆ. ಸ್ವಲ್ಪ ಆನಂದ ಪಡೋಣ, ಫ್ರೀಯಾಗಿ ಆಚೆ ಹೊರಗಡೆ ಬಂದಿದ್ದೀವಿ ಅಂದ್ಬಿಟ್ಟು ಎಲ್ಲರೂ ಕೂತ್ಕೊಂಡವ್ರೆ. ನಾವು ಪ್ರಯತ್ನ ಪಡ್ತಾ ಇದ್ದೀವಿ. ಚಿನ್ನಸ್ವಾಮಿ ಒಳಗಡೆ ಅಫೀಷಿಯಲ್ ಕಾಂಪೌಂಡ್ ಬಂದಿದ್ದೀವಿ, ಬಟ್ ಒಳಗಡೆ ಹೋಗೋಕ್ಕೆ ತುಂಬ ಕಷ್ಟ. ಈ ನ್ಯಾಷನಲ್ ಕ್ರಿಕೆಟ್ ಅಕಾಡೆಮಿ ಅವ್ರ ಜೊತೆಗೆ ಡೀಲ್ ಮಾಡ್ತವ್ರೆ, ಬಟ್ ಆಗಲ್ಲ. ವಿಕಾಸ ಅದಕ್ಕೆ ನಾನು ಅವಾಗಿಂದ ಹೇಳ್ತಾ ಇದ್ದೆ, ಚಿನ್ನಸ್ವಾಮಿಯಲ್ಲಿ ಸಡನ್ನಾಗಿ ಮಾಡಿದ್ದಾರೆ ಪ್ಲ್ಯಾನು. ಚಿನ್ನಸ್ವಾಮಿ ಸಡನ್ನಾಗಿ ಪ್ಲ್ಯಾನ್ ಮಾಡಿದ್ದಾರೆ, ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಅವ್ರಿಗೆ. ನನ್ನ ತಮ್ಮಂಗೆ ಗ್ಲಾಸ್ ಹೊಡೆದ್ಬಿಟ್ಟಿದೆ, ಸ್ವಲ್ಪ ಕಟ್ಟಾಗಿದೆ, ಏನಾಗಿದೆ ಗೊತ್ತಿಲ್ಲ. ಸ್ಟಿಚ್ ಹಾಕ್ಬೇಕು ಅನಿಸುತ್ತೆ, ನೋಡೋಣ. ಅಲ್ಲಿ ಹೋಗ್ಬಿಟ್ಟು ಸದ್ಯಕ್ಕೆ ಆಂಬ್ಯುಲೆನ್ಸಲ್ಲಿ ಹೋಗ್ತಾ ಇದ್ದೀವಿ. ನೀವಿಲ್ಲಿ ನೋಡ್ಬೋದು ಎಲ್ಲ ಕಡೆ ಬ್ಲಡ್ ಆಗಿದೆ. ನನ್ನ ತಮ್ಮಂಗೆ ಏಟಾಗಿದೆ, ಚಿನ್ನಸ್ವಾಮಿ ಒಳಗಡೆನೆ. ಹೌದು ಗುರು, ನಾವು ಗೆದ್ದಿದ್ದೀವಿ, ಇಲ್ಲ ಅಂತಲ್ಲ, ಸಂತೋಷ ನಮಗೂ ಇದೆ. ಆದರೆ ಈ ಕ್ರೌಡ್ ಬ್ರೂಟಲ್ ಕ್ರೌಡ್, ಇದು ಸೆನ್ಸ್ಲೆಸ್ ಕ್ರೌಡು. ನಮ್ಮ ಫ್ಯಾನ್ಸು ಅಷ್ಟೇ ಸ್ವಲ್ಪ ಜನಕ್ಕೆ ಎಕ್ಸೈಟ್ಮೆಂಟಲ್ಲಿ ಏನಾಗಿದೆ ಅಂತ ಗೊತ್ತಿಲ್ಲ. 20 ಜನ ಸ್ಟ್ಯಾಂಪೇಡಲ್ಲಿ ಸತ್ತಿದ್ದಾರೆ, 50 ಜನ ಎಷ್ಟೋ 50 ಎಷ್ಟೋ ಕೌಂಟ್ ಗೊತ್ತಿಲ್ಲ. ಇನ್ನು ಇಷ್ಟು ಜನ ಇಂಜರ್ಡ್ ಆಗಿದೆ. ಇನ್ನು ಇದು ಇವಾಗ ಲೈವ್ ಕೌಂಟ್ ನಾನು ಹೇಳ್ತಿರೋದು, ಮುಗಿಯೋಷ್ಟು ನಿಮ್ಗೆ ಎಷ್ಟು ಕೌಂಟ್ ಬರುತ್ತೋ ನನಗೆ ಗೊತ್ತಿಲ್ಲ. ಬಟ್ ಚಿಕ್ಕ ಮಕ್ಕಳು ಸತ್ತೋಗಿದ್ದಾರೆ. ನಮ್ಮ ಕ್ರೌಡ್ ಬುದ್ಧಿ, ಫ್ಯಾನ್ಸ್ಗೆ ಬುದ್ಧಿ ಇದೆಯಾ ಇಲ್ವಾ ನನಗಂತೂ ಗೊತ್ತಿಲ್ಲ. ಆದರೆ ನಾವು ಇರ್ರೆಸ್ಪಾನ್ಸಿಬಲ್ ಫ್ಯಾನ್ಸ್ ನಿಜವಾಗ್ಲೂ ಅಲ್ಲ. ಈ ಥರ ಬ್ರೂಟಲ್ಲಾಗಿ ಕಪ್ ಗೆದ್ದಿದ್ದೀವಿ 18 ವರ್ಷ, ಅದು ನಮಗೂ ಗೊತ್ತು. ನಮ್ಮ ಎಕ್ಸೈಟ್ಮೆಂಟು ತಿಳ್ಕೊಳ್ಳಿ, ಬಟ್ ನಾವು ರೆಸ್ಪಾನ್ಸಿಬಲ್ ಇರಬೇಕು. ನಾನು ಎಷ್ಟೊಂದು ಸರಿ ನನ್ನ ತಮ್ಮಂಗೆ ಗ್ಲಾಸ್ ಹೊಡೆದಾಗನೂ ಅಷ್ಟೇ ನಾನು ಬೇರೆ ಕ್ರೌಡ್ಗೆ ತಳ್ತಾ ಇದ್ದೀನಿ. ಗ್ಲಾಸ್ ಇದೆ, ಗ್ಲಾಸ್ ಹಿಡ್ತಾ ಇದ್ದೀನಿ ನಾನು. ಯಾಕಂದರೆ ಐ ಆಮ್ ರೆಸ್ಪಾನ್ಸಿಬಲ್ ಡೂಡ್. ಯು ಹ್ಯಾವ್ ಟು ರೆಸ್ಪಾನ್ಸಿಬಲ್, ಬಿ ರೆಸ್ಪಾನ್ಸಿಬಲ್. ಯು ಶುಡ್ ನೋ ವೆನ್ ಯು ಹ್ಯಾವ್ ಟು ಸ್ಟೆಪ್ ಬ್ಯಾಕ್. ನಿಮ್ಗೆ ನ್ಯೂಸ್ ಬಂದೇ ಬರುತ್ತೆ, ಇದು ಎಷ್ಟು ಜನ ಇದು ಮಾಡಿದ್ರು. ಅವಾಗ ನಿಮ್ಗೆ ಗೊತ್ತಾಗುತ್ತೆ, ಬ್ರೋ ಈ ಟ್ರೋಫಿ ಬೇಕಿತ್ತ ನಮಗೆ, ಲೈಫ್ಗಿಂತ 20 ಜನ ಲೈಫ್ಗಿಂತ ಮುಖ್ಯ. ನನಗಂತೂ ನನ್ನ ತಮ್ಮಗೊಂದು ಅಷ್ಟೊಂದೇನಾಗಿಲ್ಲ, ಆದರೂ ನಮಗೆ ಇದಾಗ್ತಿದೆ. ಬಟ್ ಪ್ರಾಣ ಕಳ್ಕೊಂಡಿರೋ ಮನೆಯವ್ರಿಗೆ ಯೋಚನೆ ಮಾಡಿರಿ, ಈ ಟ್ರೋಫಿ ಬೇಕಿತ್ತೇನಪ್ಪ 18 ವರ್ಷ ಆದಮೇಲೆ ಪ್ರಾಣ ಕಳ್ಕೊಳಕ್ಕೆ. RCB ಸ್ಟಾಫ್ ಸಪೋರ್ಟ್ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಲ್ಲ, ಗೌರ್ಮೆಂಟ್ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಲ್ಲ. ಒಂದು 2-3 ದಿವಸ ಆಗ್ಬಿಟ್ಟು ಸ್ಯಾಟರ್ಡೇನೂ ಮಾಡ್ಬೋದಿತ್ತು ಇದನ್ನು. 2-3 ದಿವಸ ಆದಮೇಲೆ ಇಮಿಡಿಯೇಟಾಗಿ ಮಾಡಿದ್ರೆ ಯಾರು ಸೆಕ್ಯೂರಿಟಿ ಕೊಡೋಕ್ಕಾಗಲ್ಲ ನಿಮಗೆ. ಅದನ್ನು ಅರ್ಥ ಮಾಡ್ಕೊಬೇಕು ಅಷ್ಟೇ.
ನೀವೆಲ್ಲ ನೋಡಿದ್ರಿ ಜೂನ್ 4 ಒಂದು ದೊಡ್ಡ ದುರಂತನೇ ನಡೆದೋಗಿದೆ ಆರ್ ಸಿ ಬಿ ಅಭಿಮಾನಿಗಳಿಗೆ ಹಾಗೆ ಬೆಂಗಳೂರಿನ ಜನತೆಗೆ. ಇದಕ್ಕೆ ನಾವೆಲ್ಲರೂ ಕಾರಣ. ನಾನು ಅವರೇ ನನ್ನೂ ಸೇರಿಸ್ಕೊಂಡು ಹೇಳ್ತಾ ಇರೋದು, ಒಂದು ಈವೆಂಟ್ ನಡಿಬೇಕಾದ್ರೆ ಎಲ್ಲರೂ ಸಪೋರ್ಟ್ ಸಹಕಾರ ಇರಬೇಕು. ಗೋರ್ಮೆಂಟ್ ಆಗಿರಲಿ, ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಆಗಿರಲಿ, ಆರ್ ಸಿ ಬಿ ಫ್ಯಾನ್ಸ್ ನಾವುಗಳೇ ಆಗಿರಲಿ, ಎಲ್ಲರದ್ದು ಸಹಕಾರ ಇದ್ರೇ ಆಗೋದು. ಅದನ್ನು ಈ ಸರಿ ಮಾಡೋದಕ್ಕೆ ಎಡವಿದ್ದೀವಿ ಅಂತ ನಾನು ಹೇಳ್ತೀನಿ. ಅಭಿಮಾನಕ್ಕೂ ಅಂಧಾಭಿಮಾನಕ್ಕೂ ಒಂದು ಥಿನ್ ಲೈನ್ ಡಿಫ್ರೆನ್ಸ್ ಇದೆ. ಅಭಿಮಾನ ಇರೋದಕ್ಕೆ ಎಲ್ಲರೂ ಹೋಗಿರೋದು, ಆದರೆ ನಿಮಗೆ ಯಾವಾಗ ನಾನು ಸ್ಟೆಪ್ ಬ್ಯಾಕ್ ಆಗಬೇಕು ಅಂತ ಗೊತ್ತಿರಬೇಕು, ಅದನ್ನು ಅಂಧಾಭಿಮಾನ ಅಂತ ಹೇಳ್ತಾರೆ. ನಾವು ಅಷ್ಟೇ ಸ್ಟೆಪ್ ಬ್ಯಾಕ್ ಆದ್ವಿ. ವಾಪಸ್ ಬರಬೇಕಾದ್ರೆ ಈ ದುರಂತ ನಡೆದೋಯ್ತು ನಮ್ಮ ತಮ್ಮನ ಜೊತೆಗೆ. ಆದರೂ ಒಂದು 2-3 ಜನ ಬೀಳೋರನ್ನ ಇಟ್ಕೊಂಡು ಅವ್ರನ್ನೂ ಆಚೆ ಎತ್ಕೊಂಡು ಬಂದಿದ್ದೀನಿ ನಾನು. ಸೊ ಈ ಸರಿ ಅದು ಫಸ್ಟ್ ಟೈಮು. ನಾವು ಏನು ಹೇಳಿದ್ರು ಏನೂ ಹೇಳೋಕ್ಕಾಗಲ್ಲ. ಇದು ಗೌರ್ಮೆಂಟಿಗೆ ರೀಚ್ ಆಗಲಿ, ಆರ್ ಸಿ ಬಿ ಮ್ಯಾನೇಜ್ಮೆಂಟಿಗೆ ರೀಚ್ ಆಗಲಿ. ನೆಕ್ಸ್ಟ್ ಏನಾದ್ರು ಈವೆಂಟ್ ಮಾಡೋಂಗಿದ್ರೆ ಬರೀ ಆರ್ ಸಿ ಬಿ ವಿಕ್ಟ್ರಿ ಪರೇಡ್ ಅಂತಲ್ಲ, ಎಲ್ಲೇ ಕ್ರೌಡ್ ಗ್ಯಾದರಿಂಗ್ ಈವೆಂಟ್ ಮಾಡೋದಿದ್ರು ಇಷ್ಟೊಂದು ಪ್ರಿಕಾಷನ್ಸ್ ಇರಬೇಕು. ಭಗವಂತನ ಇಷ್ಟೇ ಕೇಳೋದು, ಯಾರ್ಯಾರು ತಮ್ಮ ಪ್ರಾಣ ಕಳ್ಕೊಂಡ್ರು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಹಾಗೆ ಅವರ ಫ್ಯಾಮ್ಲಿಗೆ ಒಂದು ಶಕ್ತಿ ನೀಡಿ ಅಂತ. ನಾವು ಇದ್ರ ಮೇಲೆ ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಎಷ್ಟೇ ಗೌರ್ಮೆಂಟ್ ಅವ್ರು ಎಷ್ಟೇ ಹಣಕಾಸು ಕೊಟ್ಟರು, ಅದು ಒಂದು ಜೀವಕ್ಕೆ ಅದು ಸಹಕಾರನೇ ಅಲ್ಲ. ಅವ್ರಿಗೆ ಶಕ್ತಿ ಸಿಗಲಿ ಅಂತ ಬೇಡ್ಕೊಬೋದು ಅಷ್ಟೇ. ನೆಕ್ಸ್ಟ್ ಇನ್ನೊಂದು ಸರಿ ಈ ಥರ ಆಗದೇ ಇರಲಿ. ಈ ಥರ ದುರಂತ ಬೆಂಗಳೂರಲ್ಲಿ ಅಂತ ಅಲ್ಲ, ಇಂಡಿಯಾದಲ್ಲಿ ಇಡೀ ದೇಶದಲ್ಲಿ ಎಲ್ಲೇ ಹೋಗಿದ್ರು ಆಗದೇ ಇರಲಿ ಅಂತ ಬೇಡ್ಕೊತೀನಿ. ಎಲ್ಲೋ ಒಂದು ಸರಿ ಅನಿಸುತ್ತೆ, ಈ ಗೆದ್ದ ಮೇಲೆ ಪರೇಡ್ ಬೇಗ ಆಯ್ತೇನೋ, 1-2 ದಿನ ಬಿಟ್ಟು ಮಾಡ್ಬೋದಿತ್ತು. ಯಾಕಂದರೆ T20 ವರ್ಲ್ಡ್ ಕಪ್ದು ಪೆರೇಡ್ ಮಾಡಿದ್ರು, ಅಷ್ಟು ಜನ ಸೇರಿದ್ರು ಮುಂಬೈಲಿ ಅಂತ ಅಪಘಾತ ಆಗಿಲ್ಲ. ಅರ್ಜೆಂಟೀನಾ ಗೆದ್ದಾಗೂ 1000 ಕೋಟಿ ಜನ ಸೇರಿದ್ರು, ಅಲ್ಲೂ ಆಗಿಲ್ಲ. ಸೊ ಎಲ್ಲರದು ಒಂದೊಂದು ಚಿಕ್ಕ ಪಾಯಿಂಟ್ ಅನಿಸುತ್ತೆ. ಇದೆಲ್ಲ ಇಷ್ಟೊಂದು ದುರಂತ ಆದಮೇಲೆ ಆಗಬಾರ್ದಿತ್ತು, ಈ ಥರ ಆಗಬಾರ್ದಿತ್ತು, ಆ ಥರ ಆಗಬಾರ್ದಿತ್ತು. ಬಟ್ ನಡೆದೋಗಿದೆ. ಮುಂದೆ ಈ ಥರ ಯಾವುದೇ ಥರ ಆಗಬಾರ್ದು. ಏನೇ ಮಾಡೋದು ರೆಸ್ಪಾನ್ಸಿಬಲಾಗಿ ಎಲ್ಲರೂ ಮಾಡೋಣ, ಯಾವುದೇ ಈವೆಂಟ್ ಇರಲಿ, ಏನೇ ಇರಲಿ. ಸೊ ಅಷ್ಟೇ ಕೇಳ್ಕೊಳೋದು. ನಮಸ್ಕಾರ ಅಷ್ಟೇ.